ಓಂ ಶಾಂತಿ. ಮುರಳಿಯ ದಿನಾಂಕ 14/5/2024. मीठे बच्चे, आत्माभिमानी बनो। मैं आत्मा हूँ, शरीर नहीं। यह है पहला पाठ। यही पाठ सबको अच्छी तरह पढ़ाओ. ಶುಭಾಬ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ಆತ್ಮಾಭಿಮಾನಿಗಳಾಗ್ರಿ. ನಾನು ಆತ್ಮ ಆಗಿದ್ದೇನೆ, ಶರೀರ ಅಲ್ಲ. ಇದಾಗಿದೆ ಮೊದಲನೆಯ ಪಾಠ. ಈ ಪಾಠವನ್ನು ಎಲ್ಲರಿಗೂ ಒಳ್ಳೆಯ ರೀತಿ ಓದಿಸ್ರಿ. ಪ್ರಶ್ನೆ: ज्ञान सुनाने का तरीका क्या है? किस विधि से ज्ञान सुनाना है? ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ, ಜ್ಞಾನ ಹೇಳುವಂತಹ ಉಪಾಯ ಅಥವಾ ವಿಧಿ ಯಾವುದು? ಯಾವ ವಿಧಿಯಿಂದ ಜ್ಞಾನವನ್ನು ಹೇಳಬೇಕು? ಉತ್ತರ: ज्ञान की बातें बड़ी खुशी खुशी से सुनाओ, लाचारी से नहीं. ಬಾಬಾ ಉತ್ತರ ಹೇಳ್ತಿದ್ದಾರೆ, ಜ್ಞಾನದ ಮಾತುಗಳನ್ನು ಬಹಳ ಖುಷಿ ಖುಷಿಯಿಂದ ಹೇಳಿ, ಕಷ್ಟಪಟ್ಟು ಹೇಳೋದಲ್ಲ ಅಂತ ಬಾಬಾ ಹೇಳ್ತಾರೆ. तुम आपस में बैठकर ज्ञान की चर्चा करो, ज्ञान का मनन चिंतन करो, फिर किसी को सुनाओ. ನೀವು ಪರಸ್ಪರ ಕುತ್ಕೊಂಡು ಜ್ಞಾನದ ಚರ್ಚೆ ಮಾಡಿರಿ, ಜ್ಞಾನದ ಮನನ ಚಿಂತನೆ ಮಾಡಿ ನಂತರ ಯಾರಿಗಾದರೂ ಹೇಳ್ರಿ. अपने को आत्मा समझकर फिर आत्मा को सुनाएंगे तो सुनने वालों को भी खुशी होगी. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನಂತರ ಆತ್ಮನಿಗೆ ತಿಳಿಸ್ಕೊಡ್ರಿ, ಆಗ ಕೇಳುವಂಥವರಿಗೂ ಖುಷಿಯಾಗ್ತದೆ. ಓಂ ಶಾಂತಿ. बाप कहते हैं आत्माभिमानी व देही अभिमानी हो बैठो, क्योंकि आत्मा में ही अच्छे व बुरे संस्कार भरे जाते हैं. ಬಾಬಾ ಹೇಳ್ತಾರೆ, ಆತ್ಮಾಭಿಮಾನಿ ಅಥವಾ ದೇಹಿ ಅಭಿಮಾನಿಯಾಗಿ ಕುತ್ಕೊಳ್ರಿ. ಯಾಕೆಂದರೆ ಆತ್ಮದಲ್ಲಿಯೇ ಒಳ್ಳೆಯ ಮತ್ತು ಕೆಟ್ಟ ಸಂಸ್ಕಾರಗಳಿರ್ತವೆ. ಸಬ್ಕಾ ಅಸರ್ ಆತ್ಮ ಪರ ಹೋತಾ ಹೈ. ಕೆಟ್ಟ ಸಂಸ್ಕಾರ ಆಗಿರ್ಬೋದು, ಒಳ್ಳೆಯ ಸಂಸ್ಕಾರ ಆಗಿರ್ಬೋದು, ಅದರ ಪ್ರಭಾವ ಆಗೋದು ಆತ್ಮದ ಮೇಲೆ ಆಗ್ತದಲ್ವ. ಆತ್ಮ ಕೋ ಹಿ ಪತಿತ್ ಕಹಾ ಜಾತಾ ಹೈ. पतित आत्मा कहा जाता है तो ज़रूर जीवात्मा ही होगी. ಆತ್ಮನಿಗೆ ಪತಿತ ಅಂತ ಹೇಳಲಾಗ್ತದೆ. ಪತಿತ ಆತ್ಮ ಅಂತ ಹೇಳಲಾಗ್ತದೆ ಅಂದಮೇಲೆ ಅವಶ್ಯವಾಗಿ ಜೀವಾತ್ಮನೇ ಇರ್ತದಲ್ವ. ಆತ್ಮ शरीर के साथ ही होगी. पहली पहली बात कहते हैं आत्मा होकर बैठो. ಆತ್ಮ ಶರೀರದ ಜೊತೆಗೆ ಇದೆ. ಮೊದಲು ಮೊದಲು ಈ ಮಾತು ಹೇಳ್ತಾರೆ, ಆತ್ಮ ಆಗಿ ಕುತ್ಕೊಳ್ರಿ. ಅಪನೆ ಕೋ ಶರೀರ್ ನಹಿ ಆತ್ಮ ಸಮಜ್ ಬೇಟೋ. ಬಾಬಾ ಹೇಳೋದು, ನಿಮ್ಮನ್ನು ನೀವು ಶರೀರ ಅಲ್ಲ ಆತ್ಮ ಅಂತ ತಿಳ್ಕೊಂಡು ಕುತ್ಕೊಳ್ರಿ. ಆತ್ಮ ಹಿ ಇನ್ ಆರ್ಗನ್ಸ್ ಕೋ ಚಲಾತಿ ಹೈ. ಗಡಿ ಗಡಿ ಅಪನೆ ಕೋ ಆತ್ಮ ಸಮझने से परमात्मा याद आएगा. ಆತ್ಮ ಕರ್ಮೇಂದ್ರಿಯಗಳನ್ನು ನಡೆಸ್ತದೆ. ಕ್ಷಣ ಕ್ಷಣಕ್ಕೂ ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಳ್ತೀವಂದರೆ ಆಗ ಪರಮಾತ್ಮನ ನೆನಪು ಬರ್ತದೆ. ಅಗರ್ ದೇಹ ಯಾದ ಆಯಾ ತೋ ದೇಹ ಕಾ ಬಾಪ್ ಯಾದ ಆಯೇಗಾ. ಇಸ್ಲಿಯೇ ಬಾಪ್ कहते हैं ಆತ್ಮಾಭಿಮಾನಿ ಬನೋ. ಒಂದು ವೇಳೆ ದೇಹ ನೆನಪು ಬಂತಂದರೆ ದೇಹದ ತಂದೆಯು, ದೇಹದ ತಂದೆ, ದೇಹದ ವಸ್ತು, ವ್ಯಕ್ತಿ, ವೈಭವ ಎಲ್ಲ ನೆನಪು ಬರ್ತದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಆತ್ಮ ಅಭಿಮಾನಿಗಳಾಗ್ರಿ. ನಿಮ್ಮನ್ನು ನೀವು ಆತ್ಮ ಅನ್ಕೊಳ್ರಿ. ಬಾಪ್ ಪಢಾ ರಹೇ ಹೇ ಯಾ ಹೇ ಪೆಹಲಾ ಪಾಠ. ಬಾಬಾ ಓದಿಸ್ತಿದ್ದಾರೆ. ಬಾಬಾ ಓದಿಸುವಂತಹ ಮೊದಲನೇ ಪಾಠ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ರಿ. तुम आत्मा अविनाशी हो, शरीर विनाशी है.
हम आत्मा है। यह पहला शब्द याद नहीं करेंगे तो कच्चा पड़ जाएंगे। ನೀವು ಆತ್ಮ ಅವಿನಾಶಿಯಾಗಿದ್ದೀರಿ, ಶರೀರ ವಿನಾಶ ಆಗ್ತದೆ. ನಾವು ಆತ್ಮ ಆಗಿದ್ದೇವೆ. ಈ ಮೊದಲ ಶಬ್ದ ನೆನಪಿಲ್ಲ ಅಂದರೆ ನೀವು ಕಚ್ಚಾ ಆಗ್ಬಿಡ್ತೀರಿ. मैं आत्मा हूँ, शरीर नहीं। यह शब्द इस समय बाप पढ़ाते हैं, आगे कोई भी पढ़ाते नहीं थे. ನಾನು ಆತ್ಮ ಆಗಿದ್ದೇನೆ, ಶರೀರ ಅಲ್ಲ. ಈ ಶಬ್ದ ಈ ಸಮಯದಲ್ಲಿ ತಂದೆ ಓದಿಸ್ತಿದ್ದಾರೆ. ಮೊದಲು ಯಾರು ಇದನ್ನು ನಮಗೆ ಓದಿಸಿರಲಿಲ್ಲ. बाप आए ही है आत्माभिमानी बनकर ज्ञान देने लिए. ತಂದೆ ಬಂದಿರೋದೆ ಆತ್ಮಾಭಿಮಾನಿಯನ್ನಾಗಿ ಮಾಡಿ ಜ್ಞಾನವನ್ನು ಕೊಡುವುದಕ್ಕೋಸ್ಕರ ಬಂದಿದ್ದಾರೆ. पहला ज्ञान देते हैं, हे आत्मा तुम पतित हो क्योंकि यह है ही पुरानी दुनिया. ಮೊದಲನೇ ಜ್ಞಾನ ಕೊಡ್ತಾರೆ. ಹೇ ಆತ್ಮ ನೀವು ಪತಿತ ಆಗಿದ್ದೀರಿ, ಯಾಕೆಂದರೆ ಇದಿರೋದಿದು ಹಳೆ ಜಗತ್ತು ಅಂತ ಬಾಬಾ ಹೇಳ್ತಾರೆ. प्रदर्शनी में भी तुम बच्चे बहुतों को समझाते हो. प्रश्न उत्तर करते हैं तो जब दिन के समय रेस्ट मिलती है उस समय आपस में मिलना चाहिए, समाचार पूछना चाहिए. किसने क्या क्या प्रश्न पूछे, हमने क्या समझाया. ಬಾಬಾ ಹೇಳ್ತಾರೆ, ಪ್ರದರ್ಶನಿಯಲ್ಲಿ ನೀವು ಮಕ್ಕಳು ಅನೇಕರಿಗೆ ಜ್ಞಾನ ತಿಳಿಸ್ಕೊಡ್ತೀರಿ, ಪ್ರಶ್ನೆ ಉತ್ತರ ಮಾಡ್ತೀರಿ. ಯಾವಾಗ ಹಗಲು ಸಮಯ ನಿಮಗೆ ರೆಸ್ಟ್ ಸಿಗ್ತದೆ ಆ ಸಮಯ ಪರಸ್ಪರ ನೀವು ಮಿಲನ ಮಾಡಬೇಕು, ಸಮಾಚಾರ ಕೇಳಬೇಕು. ಯಾರ್ಯಾರು ಏನೇನು ಪ್ರಶ್ನೆ ಕೇಳಿದ್ರಿ ಮತ್ತು ಏನೇನೋ ತಿಳಿಸ್ಕೊಟ್ರಿ ಅಂತ ಕೇಳ್ರಿ. ಫಿರ್ ಉನ್ಕೋ ಸಮಜಾನಾ ಹೇ, ನಂತರ ಅವರಿಗೆ ತಿಳಿಸ್ಕೊಡ್ಬೇಕು. फिर उस पर ऐसा नहीं ऐसा समझाना चाहिए. समझाने की युक्ति सबकी एक नहीं होती. ನಂತರ ತಿಳಿಸ್ಕೊಡ್ಬೇಕು, ಈ ರೀತಿ ಎಲ್ಲ ಈ ರೀತಿ ಅಂತೇಳಿ. ತಿಳಿಸ್ಕೊಡುವಂತಹ ಯುಕ್ತಿ ಎಲ್ಲರದು ಒಂದೇ ರೀತಿ ಅಂತೂ ಇರೋದಿಲ್ಲ. ಮೂಲ ಬಾತ್ ಹೇ ಅಪನೆ ಕೋ ಆತ್ಮ ಸಮಜ್ತೆ ಹೋ ಯಾ ದೇಹ. ಮೂಲವಾದಂತಹ ಮಾತಾಗಿದೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ತೀರಾ ಅಥವಾ ದೇಹ. दो बाप भी सबके है ज़रूर. जो भी देहदारी है उनका लौकिक बाप भी है, पारलौकिक भी है. ಇಬ್ಬರು ತಂದೆಯಂತೂ ಎಲ್ರಿಗೂ ಅವಶ್ಯವಾಗಿದ್ದಾರೆ. ಯಾರೇನೆಲ್ಲ ದೇಹದಾರಿಯಾಗಿದ್ದಾರೆ ಅವರಿಗೆ ಲೌಕಿಕ ತಂದೆನೂ ಇದ್ದಾರೆ, ಜೊತೆಗೆ ಪಾರಲೌಕಿಕ ತಂದೆನೂ ಇದ್ದಾರೆ. हद का बाप तो कॉमन है, यह तुमको मिला है बेहद का बाप, वह हम आत्माओं को बैठ समझाते हैं. ಹದ್ದಿನ ತಂದೆಯಂತೂ ಸಾಮಾನ್ಯವಾಗಿದ್ದಾರೆ, ನಿಮಗೆ ಸಿಕ್ಕಿರೋದು ಬೇಹದ್ದಿನ ತಂದೆ. ಅವರು ನಾವು ಆತ್ಮಗಳಿಗೆ ಕೂತ್ಕೊಂಡು ತಿಳಿಸ್ಕೊಡ್ತಿದ್ದಾರೆ. वह एक ही बाप भी है, टीचर भी है, गुरु भी है. यह पक्का कर देना चाहिए. ಈ ಶಿವಬಾಬಾ ಒಬ್ಬರೇ, ಅವರೇ ನಮಗೆ ತಂದೆನೂ ಆಗಿದ್ದಾರೆ, ಟೀಚರು ಆಗಿದ್ದಾರೆ, ಗುರುನೂ ಆಗಿದ್ದಾರೆ. ಈ ಪಾಠ ಪಕ್ಕಾ ಮಾಡ್ಕೊಳ್ಬೇಕು. जब तुम किसी को समझाते हो, जो जो तुमसे प्रश्न पूछते हैं उस पर आपस में बैठना चाहिए. जो होशियार है उनको भी बैठना चाहिए. ಬಾಬಾ ಹೇಳ್ತಾರೆ, ನೀವು ಯಾರಿಗಾದರೂ ಏನಾದರೂ ತಿಳಿಸ್ಕೊಡ್ತೀರಿ ಅಂದರೆ, ಏನೇನು ಪ್ರಶ್ನೆಗಳನ್ನು ಕೇಳ್ತೀರಿ ಆಗ ಪರಸ್ಪರ ಕೂತ್ಕೊಳ್ಬೇಕು. ಯಾರು ಬುದ್ಧಿವಂತರಾಗಿದ್ದಾರೆ ಅವರೆಲ್ಲ ಕೂತ್ಕೋಬೇಕು. तुमको टाइम मिलता है दिन के समय, ऐसा नहीं कि भोजन खाते हैं इसलिए नींद का नशा आए. जो बहुत खाना खाते हैं उनको नींद का आलस्य आता है. ಬಾಬಾ ಹೇಳ್ತಾರೆ, ನಿಮಗೆ ಸಮಯ ಸಿಗೋದೇ ಹಗಲಿನ ಸಮಯ. ಈ ರೀತಿಯಲ್ಲ,
ಊಟ ಮಾಡಿದ್ವಿ ಆದ್ದರಿಂದ ನಿದ್ರೆ ನಶೆ ಬಂದ್ಬಿಡ್ತು ಅಂತೇಳಿ. ಬಾಬಾ ಹೇಳ್ತಾರೆ, ಯಾರು ಬಹಳ ಊಟ ಮಾಡ್ತಾರೆ ಅವರಿಗೆ ನಿದ್ರೆಯ ಆಲಸ್ಯ ಬರ್ತದೆ. दिन में क्लास करना चाहिए, फलाने ने यह पूछा, हमने यह ರೆಸ್ಪಾನ್ಸ್ किया. ಬಾಬಾ ಹೇಳ್ತಾರೆ, ಹಗಲತ್ತು ಈ ರೀತಿ ಕ್ಲಾಸ್ ಮಾಡಬೇಕು. ಇಂಥವ್ರು ನಮಗೆ ಈ ರೀತಿ ಕೇಳಿದ್ರು, ನಾವು ಅವರಿಗೆ ಈ ರೀತಿ ಉತ್ತರ ಕೊಟ್ಟಿದ್ದೇವೆ. ಪ್ರಶ್ನೆ ತೋ ಭಿನ್ನ ಭಿನ್ನ ಪೂಛೆಂಗೆ, ಉನ್ಕೋ ರೆಸ್ಪಾನ್ಸ್ ಭಿ ಚಾಹಿಯೇ ರಿಯಲ್. ಪ್ರಶ್ನೆಗಳಂತೂ ಭಿನ್ನ ಭಿನ್ನ ಪ್ರಶ್ನೆ ಕೇಳ್ತಾರಲ್ವ, ಅವರಿಗೆ ನಾವು ಸರಿಯಾದಂತಹ ಉತ್ತರ ಕೊಡಬೇಕು. देखना चाहिए उनको कशिश में लाया ಸ್ಯಾಟಿಸ್ಫೈ ಹುವ. ನೋಡಬೇಕು ಅವರನ್ನು ನಾವು, ಅವರಿಗೆ ತಂದೆಯ ಮೇಲೆ ಆಕರ್ಷಣೆ ಬಂತ, ತೃಪ್ತಿ ಆಯ್ತಾ. नहीं तो फिर करेक्शन निकालनी चाहिए. ಅವರಿಗೆ ತೃಪ್ತಿ ಆಗಿಲ್ಲ ಅಂದರೆ ಮತ್ತೆ ಕರೆಕ್ಷನ್ ಮಾಡಿ ಮತ್ತೆ ಅವರಿಗೆ ಜ್ಞಾನ ತಿಳಿಸ್ಕೊಡ್ಬೇಕು. जो होशियार है उनको भी बैठना चाहिए, ऐसा नहीं खाना खाया जल्दी नींद आए. देवताएं खाना बहुत थोड़ा खाते हैं क्योंकि खुशी है ना, इसलिए कहा जाता है खुशी जैसी खुराक नहीं. ಬಾಬಾ ಹೇಳ್ತಾರೆ, ಯಾರು ಬುದ್ಧಿವಂತರಿದ್ದಾರೆ ಅವರು ಕುತ್ಕೋಬೇಕು. ಈ ರೀತಿಯೆಲ್ಲ ಊಟ ಮಾಡಿದ್ವಿ ನಿದ್ರೆ ಬಂದ್ಬಿಡ್ತು ಅಂತೇಳಿ. ದೇವತೆಗಳು ನೋಡಿ ಬಹಳ ಕಡಿಮೆ ಊಟ ಮಾಡ್ತಾರೆ. ಯಾಕೆ ಅಂದರೆ ಖುಷಿ ಇರ್ತದೆ. ಆದ್ದರಿಂದ ಹೇಳಲಾಗ್ತದೆ, ಖುಷಿ ಅಂತ ಆಹಾರ ಊಟ ಬೇರೆ ಏನೂ ಇಲ್ಲ. ಹೇಳ್ತಾರಲ್ವ, ಇವತ್ತು ಭಾಳ ಖುಷಿ ಆಯಿತು, ಖುಷಿಯಿಂದ ಹೊಟ್ಟೆನೇ ತುಂಬಿತು ಅಂತ ಹೇಳ್ತಾರೆ. ಅದಕ್ಕೆ ಹೇಳಲಾಗ್ತದೆ, ಖುಷಿ ಅಂತ ಊಟ ಬೇರೆ ಇಲ್ಲ. तुम बच्चों को अतः खुशी होनी चाहिए, ಬ್ರಾಹ್ಮಣ बनने में बड़ी खुशी है. ನೀವು ಮಕ್ಕಳಿಗೆ ಅಪಾರ ಖುಷಿಯಾಗಬೇಕು. ಬ್ರಾಹ್ಮಣರಾಗ್ತೀರಿ ಅಂದರೆ ಬಹಳ ಖುಷಿ ಇದೆ. ಬ್ರಾಹ್ಮಣ बनते ही तब है जब उनको खुशी मिलती है. ಬ್ರಾಹ್ಮಣರಾಗೋದೇ ಯಾವಾಗ ಅಂದರೆ ಯಾವಾಗ ಖುಷಿ ಸಿಗ್ತದೆ. देवताओं को खुशी है ना, क्योंकि उनके पास धन महल आदि सब कुछ है. ದೇವತೆಗಳಿಗೆ ಖುಷಿ ಇದೆ ಅಲ್ವಾ, ಯಾಕೆಂದರೆ ಅವರ ಹತ್ರ ಹಣ ಸಂಪತ್ತು ಅರಮನೆ ಎಲ್ಲ ಇರ್ತದೆ. ಆದ್ದರಿಂದ ನೋಡಿ ಅವರಿಗೆ ಖುಷಿಯಿಂದನೇ ಹೊಟ್ಟೆ ತುಂಬಿರ್ತದೆ. ಖುಷಿ ಮೇ ಖಾನಾ ಭಿ ಬಹುತ್ ಥೋಡಾ ಸೂಕ್ಷ್ಮ ಖಾಯೆಂಗೆ. ಖುಷಿ ಇದ್ದಾಗ ಊಟನೂ ಬಹಳ ಕಡಿಮೆ ಮತ್ತು ಸೂಕ್ಷ್ಮವಾಗಿರ್ತದೆ. यहाँ भी एक कायदा है, ಜಾಸ್ತಿ ಖಾನೆ ವಾಲೋಂ ಕೋ ಜಾಸ್ತಿ ನೀಂದ್ ಆಯೇಗಿ. ಇದೂ ನಿಯಮ ಆಗಿದೆ, ಯಾರು ಜಾಸ್ತಿ ಊಟ ಮಾಡ್ತಾರೆ ಅವರಿಗೆ ಜಾಸ್ತಿ ನಿದ್ದೆ ಬರ್ತದೆ. जिसको नींद का नशा होगा वह किसी को समझा भी नहीं सकेगा जैसे लाचार. ಯಾರಿಗೆ ನಿದ್ರೆ ನಶೆ ಇರ್ತದೆ ಅವರು ಯಾರಿಗೂ ತಿಳಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. यह ज्ञान की बातें तो बड़ी खुशी से सुनानी चाहिए, समझाने में भी सहज होगा. ಈ ಜ್ಞಾನದ ಮಾತುಗಳನ್ನು ಬಹಳ ಖುಷಿಯಿಂದ ಕೇಳಬೇಕು ಮತ್ತು ಹೇಳಬೇಕು. ತಿಳಿಸ್ಕೊಡೋದ್ರಲ್ಲಿ ಬಹಳಷ್ಟು ಸಹಜ ಆಗಿದೆ. मूल बात है बाप का परिचय देना, ब्रह्मा को तो कोई जानते नहीं. ಬಾಬಾ ಹೇಳ್ತಾರೆ, ಮೂಲವಾದಂತಹ ಮಾತಾಗಿದೆ ತಂದೆಯ ಪರಿಚಯ ಕೊಡೋದು. ಯಾಕೆಂದರೆ ಬ್ರಹ್ಮನನ್ನಂತೂ ಯಾರೂ ತಿಳ್ಕೊಂಡಿಲ್ಲ. ಪ್ರಜಾಪಿತ ಬ್ರಹ್ಮ ಹೇ, ಢೇರ್ ಕಿ ಢೇರ್ ಪ್ರಜಾ ಹೇ. ಪ್ರಜಾಪಿತ ಬ್ರಹ್ಮ ಇದ್ದಾರಲ್ವ, ಬ್ರಹ್ಮನಿಗೆ ನೋಡಿ ಅನೇಕ ಪ್ರಜೆಗಳಿದ್ದಾರೆ. ಯಹ ಪ್ರಜಾಪಿತ ಬ್ರಹ್ಮ कैसे होगा, इस पर बहुत अच्छी ರೀತಿ समझाना है. ಪ್ರಜಾಪಿತ ಬ್ರಹ್ಮರವರು ಹೇಗಿದ್ದಾರೆ ಇದರ ಬಗ್ಗೆ ಬಹಳ ಒಳ್ಳೆಯ ರೀತಿ ತಿಳಿಸ್ಕೊಡ್ಬೇಕು.
बाप ने समझाया है इनके बहुत जन्म के अंत के भी अंत में वानप्रस्थ अवस्था में मैं प्रवेश करता हूँ. ಬಾಬಾ ತಿಳಿಸ್ಕೊಟ್ಟಿದ್ದಾರೆ ಇವರ ಬಹಳ ಜನ್ಮಗಳ ಅಂತ್ಯದಲ್ಲಿ ವಾನಪ್ರಸ್ಥ ಅವಸ್ಥೆಯಲ್ಲಿ ನಾನು ಪ್ರವೇಶ ಮಾಡ್ತೇನೆ. ನಹಿ ತೋ ರತ್ ಕಹಾ ಸೆ ಆಯೆ. ಬಾಬಾ ಹೇಳ್ತಾರೆ ನಾನು ಇವ್ರ ಶರೀರದಲ್ಲಿ ಪ್ರವೇಶ ಮಾಡಲಿಲ್ಲ ಅಂದರೆ ರಥ ಎಲ್ಲಿಂದ ಬರ್ತದೆ ಅಂತ ಬಾಬಾ ಕೇಳ್ತಾರೆ. रथ गाया हुआ ही है शुबाबा के लिए. रथ में कैसे आते हैं उसमें मूंझते हैं. ರಥ ಗಾಯನ ಮಾಡಿರೋದು ಶುಭಾವನಿಗೋಸ್ಕರ. ರಥದಲ್ಲಿ ಹೇಗೆ ಬರ್ತಾರೆ ಇದರಲ್ಲಿಯೇ ಬಹಳಷ್ಟು ಗೊಂದಲ ಇದೆ. ರಥ ತೋ ಜರೂರ್ ಚಾಹಿಯೆ. ಶುಭಾಬನಿಗೆ ರಥ ಅಂತೂ ಅವಶ್ಯವಾಗಿ ಬೇಕಲ್ವ. ಯಾಕೆಂದರೆ ಶುಭಾಬನಿಗೆ ತನ್ನದೇ ಆದಂತಹ ರಥ ಅಂತೂ ಶರೀರ ಅಂತೂ ಇಲ್ಲವೇ ಇಲ್ಲ. ಶ್ರೀಕೃಷ್ಣ ತೋ ಹೋನಾ ಸಕೆ तो ज़रूर ब्रह्मा द्वारा समझाएंगे. ऊपर से तो नहीं बोलेंगे. ಶುಭಾವನಿಗೆ ರಥ ಬೇಕು, ಶ್ರೀಕೃಷ್ಣ ಅಂತೂ ಅಲ್ಲ. ಯಾಕೆಂದರೆ ಅವಶ್ಯವಾಗಿ ಶುಭಾಬ ಜ್ಞಾನ ಕೊಡೋದು ಕೃಷ್ಣನ ಮೂಲಕ ಅಲ್ಲ, ಬ್ರಹ್ಮನ ಮೂಲಕ ತಿಳಿಸ್ಕೊಡ್ತಾರೆ. ऊपर से तो नहीं बोलेंगे. ಪರಂಧಾಮದಲ್ಲಿ ಕುತ್ಕೊಂಡೇನು ಶುಭಾಬ ಮಾತಾಡೋದಿಲ್ವಲ್ಲ. ब्रह्मा कहाँ से आया. बाप ने सुनाया है मैंने इनमें प्रवेश करता हूँ जिसने पूरे 84 जन्म लिए हैं. ಈ ಬ್ರಹ್ಮ ಎಲ್ಲಿಂದ ಬಂದರು. ಬಾಬಾ ತಿಳಿಸ್ಕೊಟ್ಟಿದ್ದಾರೆ ನಾನು ಇವರ ಶರೀರದಲ್ಲಿ ಪ್ರವೇಶ ಮಾಡ್ತೇನೆ. ಇವರೇ ಪೂರ್ಣ 84 ಜನ್ಮಗಳನ್ನು ತಗೊಳ್ತಾರೆ. ಯಹ ಖುದ್ ನಹಿ ಜಾನ್ತೆ ಮೈ ಸುನಾತಾ ಹೂँ. ಬಾಬಾ ಹೇಳ್ತಾರೆ ಇವರು ಸ್ವಯಂ ತಿಳ್ಕೊಂಡಿಲ್ಲ, ನಾನು ಇವರಿಗೆ ತಿಳಿಸ್ಕೊಡ್ತೀನಿ ಅಂತ ಬಾಬಾ ಹೇಳ್ತಾರೆ. श्री कृष्ण को तो रथ की दरकार ही नहीं. श्री कृष्ण कहने से फिर तो भगीरथ गुम हो जाएगा. ಶ್ರೀ ಕೃಷ್ಣನಿಗೆ ನೋಡಿ ರಥದ ಅವಶ್ಯಕತೆ ಇಲ್ಲ. ಶ್ರೀಕೃಷ್ಣ ಅಂತ ಹೇಳ್ತೀರಿ ಅಂದರೆ ಭಗೀರಥ ಮಾಯೆ ಆಗ್ಬಿಡ್ತಾರೆ. श्री कृष्ण को भगीरथ नहीं कहा जाता. उनका तो पहला जन्म है प्रिंस का. ಶ್ರೀಕೃಷ್ಣನಿಗೆ ಭಗೀರಥ ಅಂತ ಕರೆಯೋದಿಲ್ಲ. ಅವ್ರದ್ದು ಮೊದಲನೇ ಜನ್ಮ ಆಗಿದೆ ರಾಜಕುಮಾರನ ಜನ್ಮ. तो बच्चों को अंदर में विचार सागर मंथन करना चाहिए. ಅಂದಮೇಲೆ ನೀವು ಮಕ್ಕಳು ನಿಮ್ಮ ಮನಸ್ಸಿನೊಳಗೆ ವಿಚಾರ ಸಾಗರ ಮಂಥನ ಮಾಡಬೇಕು. यह तो बच्चे जानते हैं वह बातें तो नहीं है जो शास्त्रों में लिख दिया है. ಇಲ್ಲಿ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಇಲ್ಲಿ ಶಾಸ್ತ್ರದಲ್ಲಿರುವಂತಹ ಬರೆದಿರುವಂತಹ ಮಾತುಗಳಂತೂ ಇಲ್ಲವೇ ಇಲ್ಲ. बाकी यह तो ठीक है विचार सागर मंथन किया हुआ कलश लक्ष्मी को दिया है. ಬಾಕಿ ಇದಂತೂ ಸರಿ ಇದೆ. ವಿಚಾರ ಸಾಗರ ಮಂಥನ ಮಾಡಿರುವಂತಹ ಕಲಶವನ್ನು ಲಕ್ಷ್ಮಿಗೆ ಕೊಟ್ಟರು. उसने फिर औरों को अमृत पिलाया तब ಸ್ವರ್ಗ के गेट खुले. ನಂತರ ಅವರು ಬೇರೆಯವರಿಗೆ ಅಮೃತವನ್ನು ಕುಡಿಸಿದರು, ಜ್ಞಾನಾಮೃತವನ್ನು ಕುಡಿಸಿದರು. ಆಗ ಸ್ವರ್ಗದ ಬಾಗಿಲು ತೆಗಿತದೆ. परंतु परमपिता परमात्मा को तो विचार सागर मंथन करने की दरकार ही नहीं. वह तो बीज रूप है. ಆದರೆ ನೋಡಿ ಪರಂಪಿತ ಪರಮಾತ್ಮನಿಗೆ ವಿಚಾರ ಸಾಗರ ಮಂಥನ ಮಾಡುವಂತಹ ಅವಶ್ಯಕತೆ ಇಲ್ಲ. ಏಕೆಂದರೆ ಅವರು ಬೀಜ ರೂಪ ಆಗಿದ್ದಾರೆ. उनमें नालेज है वही जानते हैं तुम भी जानते थे. ಶುಭಾಬ ಬೀಜ ರೂಪ ಆಗಿದ್ದಾರೆ, ಅವರಲ್ಲಿ ಜ್ಞಾನ ಇದೆ, ಅದನ್ನು ನೀವು ತಿಳ್ಕೊಂಡಿದ್ದೀರಿ. अभी यह अच्छी रीति समझाना ज़रूर है. समझने बिगर देवता पद कैसे पाएंगे. ಬಾಬಾ ಹೇಳ್ತಾರೆ ಇದನ್ನು ಒಳ್ಳೆ ರೀತಿ ಅವಶ್ಯವಾಗಿ ತಿಳಿಸ್ಕೊಡ್ಬೇಕು. ತಿಳಿಸ್ಕೊಡದೆ ಹೊರತು ದೇವತಾ ಪದವಿ ಅಂತ
ಸಿಕ್ಕೋದಿಲ್ಲ. बाप समझाते हैं आत्माओं को रिफ्रेश करने के लिए. ಬಾಬಾ ನಾವು ಮಕ್ಕಳಿಗೆ ಆತ್ಮಗಳಿಗೆ ತಿಳಿಸ್ಕೊಡೋದು ಯಾಕೆ? ಆತ್ಮಗಳು ರಿಫ್ರೆಶ್ ಆಗಲಿ ಅಂತ ಬಾಬಾ ತಿಳಿಸ್ಕೊಡ್ತಾರೆ. समझने बगैर बाकी तो कुछ भी जानते नहीं. बाप आकर समझाते हैं अभी तुम्हारा लंगर भक्ति मार्ग से उठा, अब ज्ञान मार्ग में चला है. ಈ ತಂದೆ ಬಂದು ತಿಳಿಸ್ಕೊಡ್ತಾರೆ, ಈಗ ನಿಮ್ಮ ದೋಣಿಯ ಹಗ್ಗ ಭಕ್ತಿ ಮಾರ್ಗದಿಂದ ಕಳಚಿದೆ, ಜ್ಞಾನ ಮಾರ್ಗದ ಕಡೆಗೆ ಈಗ ನಡೀತಾ ಇದೆ. बाप कहते हैं मैं तुमको जो ज्ञान देता हूँ वह प्राय लोप हो जाता है. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ನಿಮಗೇನು ಜ್ಞಾನ ಕೊಡ್ತಿದ್ದೇನೆ, ಈ ಜ್ಞಾನ ಪ್ರಾಯ ಲೋಪ ಆಗ್ತದೆ. एक है निराकार, दूसरा है साकारी बाप. ಈ ಒಬ್ಬರಾಗಿದ್ದಾರೆ ನಿರಾಕಾರಿ ತಂದೆ, ಇನ್ನೊಬ್ಬರಾಗಿದ್ದಾರೆ साकारी ತಂದೆ. समझाया तो बहुत अच्छा जाता है परंतु माया ऐसी है जो कशिश कर गंध में ले जाती है. ಬಾಬಂತೂ ಬಹಳ ಒಳ್ಳೆ ರೀತಿ ನಮಗೆ ತಿಳಿಸ್ಕೊಡ್ತಾರೆ. ಆದರೆ ಮಾಯೆ ಯಾವ ರೀತಿ ಇದೆ ಅಂದರೆ, ಹೇಗಾದರೂ ಮಾಡಿ ಪ್ರಯತ್ನ ಮಾಡಿ ನಮ್ಮನ್ನು ಕೊಳಕಿನ ಕಡೆ ಕರ್ಕೊಂಡು ಹೋಗ್ತದೆ. ಪತೀತ ಬಂದು ಪಡ್ತೆ ಹೇ, ಕೊಳಕಿನಡೆಗೆ ಹೋಗ್ತಾರೆ, ಪತೀತರಾಗ್ತಾರೆ. बाप कहते हैं बच्चे तुम काम चिता पर चढ़ एकदम कब्रिस्तान में आ गए हो. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಕಾಮಚಿತೆ ಮೇಲೆ ಏರಿ ಕಬ್ರಿಸ್ತಾನ್ ಸ್ಮಶಾನವಾಸಿಗಳಾಗಿದ್ದೀರಿ ಅಂತ ಬಾಬಾ ತಿಳಿಸ್ಕೊಡ್ತಾರೆ. ಫಿರ್ ಯಾಹಿ ಫರಿಸ್ತಾನ್ ಹೋಗಾ ಜರೂರ್. ನಂತರ ನೋಡಿ ಇಲ್ಲೇ ಪರಿಸ್ಥಾನ ಅಂದರೆ ದೇವತೆಗಳ ಸ್ಥಾನ ಆಗ್ತದೆ. आधा कल्प परिस्थान चलता है, फिर आधा कल्प कब्रिस्तान चलता है. ಅರ್ಧ ಕಲ್ಪ ಪರಿಸ್ಥಾನ ಇರ್ತದೆ, ನಂತರ ಅರ್ಧ ಕಲ್ಪ ಸ್ಮಶಾನ ಆಗ್ತದೆ. ಅಭಿ ಸಬ್ ಕಬ್ರ್ ದಾಖಿಲ್ ಹೋನೆ ಹೇ. ಈಗ ನೋಡಿ ಎಲ್ಲರೂ ಸ್ಮಶಾನವಾಸಿಗಳಾಗ್ತಾರೆ ಅಂತ ಬಾಬಾ ತಿಳಿಸ್ಕೊಡ್ತಾರೆ. सीढ़ी पर भी अच्छी रीति समझा सकते हो, या है ही पतित राज, इसका विनाश जरूर होना है. ಏಣಿ ಚಿತ್ರದ ಬಗ್ಗೆನೂ ನೀವು ಒಳ್ಳೆ ರೀತಿ ತಿಳಿಸ್ಕೊಡ್ಬಹುದು. ಇದಾಗಿದೆ ಪತಿತ ರಾಜ್ಯ, ಇದರ ವಿನಾಶ ಅಂತೂ ಅವಶ್ಯವಾಗಿ ಆಗ್ತದೆ. इस धरनी पर अभी कब्रिस्तान है, फिर यही धरनी चेंज हो जाएगी, अर्थात आयरन एज से गोल्डन एज दुनिया होगी, फिर दो कला कम होगी. ಈ ಭೂಮಿ ಮೇಲೆ ಈಗ ಸ್ಮಶಾನ ಇದೆ, ನಂತರ ಈ ಭೂಮಿ ಪರಿವರ್ತನೆಯಾಗ್ತದೆ. ಅಂದರೆ ಕಬ್ಬಿಣ ಯುಗದಿಂದ ಬಂಗಾರದ ಯುಗ ಆಗ್ತದೆ. ನಂತರ ತ್ರೇತಾಯುಗ ಬಂದಾಗ ಎರಡು ಕಲೆಗಳು ಕಡಿಮೆ ಆಗ್ತವೆ. तत्वों की भी कला कम हो जाती है तो फिर उपद्रव मचाते हैं. ಬಾಬಾ ಹೇಳ್ತಾರೆ, ತತ್ವಗಳ ಕಲೆನೂ ಯಾವಾಗ ಕಡಿಮೆಯಾಗ್ತಾ ಬರ್ತದೆ ಆಗ ತತ್ವಗಳು ಉಪದ್ರವವನ್ನು ಮಾಡ್ತವೆ. तुम सभी को अच्छी रीति समझाते हो, अगर नहीं समझते तो गोया कौड़ी मिसल है, कोई ವ್ಯಾಲ್ಯೂ नहीं है. ನೀವೆಲ್ಲರಿಗೂ ಒಳ್ಳೆಯ ರೀತಿ ತಿಳಿಸ್ಕೊಡ್ತೀರಿ, ಒಂದು ವೇಳೆ ಅವ್ರು ತಿಳ್ಕೊಳ್ಳಿಲ್ಲ ಅಂದರೆ ಕೌಡಿ ಸಮಾನ ಆಗಿದ್ದಾರೆ, ಯಾವುದೇ ಬೆಲೆಯಂತೂ ಇಲ್ಲವೇ ಇಲ್ಲ. ಯಹ ವ್ಯಾಲ್ಯೂ ತೋ ಬಾಪ್ ಬೇಟ್ ಬತಲಾತೆ ಹೇ. ಇಲ್ಲಿ ತಂದೆ ಕುತ್ಕೊಂಡು ನಮಗೆ ಮೌಲ್ಯವನ್ನು ತಿಳಿಸ್ಕೊಡ್ತಿದ್ದಾರೆ. ಗಾಯಾ ಭಿ ಜಾತಾ ಹೇ ಹೀರೆ ಜೈಸಾ ಜನ್ಮ, तुम भी पहले बाप को नहीं जानते थे, तुम कौड़ी जैसे थे, अभी बाप आकर हीरे जैसे बनाते हैं. ಗಾಯನ ಮಾಡಲಾಗ್ತದೆ ವಜ್ರ ಸಮಾನ ಜನ್ಮ. ನೀವು ಮೊದಲು ತಂದೆಯನ್ನು ತಿಳ್ಕೊಂಡಿರಲಿಲ್ಲ, ಮೊದಲು ನೀವು ಕೌಡಿ ಸಮಾನರಾಗಿದ್ರಿ.
ಅಭಿ ಬಾಪ ಆಕರ್ ಹೀರೆ ಜೈಸೆ ಬನಾತೆ ಹೇ. ಈಗ ನೋಡಿ ತಂದೆ ಬಂದು ನಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡ್ತಾ ಇದ್ದಾರೆ. बाप से ही हीरे जैसा जन्म मिलता है, फिर कौड़ी जैसे क्यों बन पड़ते हो. ತಂದೆಯಿಂದಲೇ ನಮಗೆ ವಜ್ರ ಸಮಾನವಾದಂತಹ ಜನ್ಮ ಸಿಗ್ತದೆ, ಅಂದಮೇಲೆ ಮತ್ತೆ ಕೌಡಿಯ ಹಾಗೆ ಯಾಕಾಗ್ತೀರಿ ಅಂತ ಬಾಬಾ ಕೇಳ್ತಾರೆ. तुम ईश्वरीय संतान हो ना, गायन भी है आत्माए परमात्मा अलग रहे बहुकाल. जब वह शांति धाम में है तो उस मिलन में कोई फायदा नहीं होता. ಗಾಯನ ಮಾಡಲಾಗ್ತದೆ. ಆತ್ಮ ಪರಮಾತ್ಮನಿಂದ ಬಹಳಷ್ಟು ಕಾಲ ಅಗಲಿತ್ತು, ದೂರ ಇತ್ತು. ಯಾವಾಗ ಆತ್ಮ ಪರಮಾತ್ಮ ಇಬ್ಬರು ಶಾಂತಿಧಾಮದಲ್ಲಿರ್ತಾರೆ, ಮಿಲನ ಆಗ್ತದೆ. ಆದರೆ ಆ ಮಿಲನದಿಂದ ಯಾವುದೇ ಲಾಭ ಅಂತೂ ಇಲ್ಲವೇ ಇಲ್ಲ. वह तो सिर्फ पवित्रता व शांति का स्थान है. ಶಾಂತಿಧಾಮ ಅಂದರೆ ಅದು ಕೇವಲ ಪವಿತ್ರತೆ, ಶಾಂತಿಯ ಸ್ಥಾನ ಆಗಿದೆ. यह तो तुम जीवात्माएं हो और परमात्मा बाप उनको अपना शरीर नहीं है. वह शरीर धारण कर तुम बच्चों को पढ़ाते हैं. ಇಲ್ಲಿ ನೀವು ಜೀವಾತ್ಮರಿದ್ದೀರಿ ಮತ್ತು ಪರಮಾತ್ಮ ತಂದೆ ಅವರಿಗೆ ತಮ್ಮದೇ ಆದಂತಹ ಶರೀರ ಇಲ್ಲ. ಅವ್ರ ಶರೀರ ಧಾರಣೆ ಮಾಡಿಕೊಂಡು ನೀವು ಮಕ್ಕಳಿಗೆ ಓದಿಸ್ತಿದ್ದಾರೆ. तुम बाप को जानते हो और कहते हो बाबा. ಬಾಪ ಕಹೆಂಗೆ ಓ ಬೇಟ. ನೀವು ತಂದೆಯನ್ನು ತಿಳ್ಕೊಂಡಿದ್ದೀರಿ, ಹೇಳ್ತಿರಲ್ವಾ ಬಾಬಾ ಅಂತ ಹೇಳ್ತೀರಿ. ಬಾಬಾನೂ ಹೇಳ್ತಾರೆ ಓ ನನ್ನ ಮಗು ಅಂತ ಬಾಬಾ ಹೇಳ್ತಾರೆ. लौकिक बाप भी कहेगा ना, हे बाल बच्चे आओ तो तुमको टोली खिलाऊं, जट सब भागेंगे. ಲೌಕಿಕ ತಂದೆನೂ ಹೇಳ್ತಾರಲ್ವ, ಎಲ್ಲ ಮಕ್ಕಳೇ ಬನ್ನಿ, ನಾನು ನಿಮಗೆ ಟೋಲಿ ತಿನ್ನಿಸ್ತೀನಿ, ಪ್ರಸಾದ ತಿನ್ನಿಸ್ತೀನಿ ಅಂತ ಹೇಳಿದಾಗ ಎಲ್ಲ ಮಕ್ಕಳು ಓಡೋಡಿ ಬರ್ತಾರೆ. यह बाप भी कहते हैं बच्चे आओ तो तुमको वैकुंठ का मालिक बनाऊं, तो ज़रूर सब भागेंगे. ಇಲ್ಲಿ ತಂದೆ ಹೇಳ್ತಾರೆ ಮಕ್ಕಳೇ ಬನ್ನಿರಿ, ನಾನು ನಿಮ್ಮನ್ನು ವೈಕುಂಠಕ್ಕೆ ಮಾಲೀಕನನ್ನಾಗಿ ಮಾಡ್ತೀನಿ, ಆಗ ನೀವು ಮಕ್ಕಳೆಲ್ಲ ಓಡೋಡಿ ಬರ್ತೀರಿ. पुकारते भी है हम पतितों को पावन बनाकर, ಪಾವನ ದುನಿಯಾ ವಿಶ್ವ ಕಾ ಮಾಲಿಕ್ ಬನಾನೆ ಆವೋ. ಎಲ್ಲರೂ ಕರೀತಾರಲ್ವ, ನಾವು ಪತಿತರನ್ನು ಪಾವನರನ್ನಾಗಿ ಮಾಡಿ ಪಾವನ ಜಗತ್ತು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲಿಕ್ಕೆ ಬನ್ನಿ. ಅವು ನಿಶ್ಚಯ ಹೇತೋ ಮಾನನಾ ಚಾಹಿಯೆ. ಈ ತಂದೆ ಮೇಲೆ ನಿಶ್ಚಯ ಇದೆ ಅಂದಮೇಲೆ ಅವಶ್ಯವಾಗಿ ಒಪ್ಕೊಳ್ಬೇಕಲ್ವ. ಬುಲಾಯಾ ಬಿ ಬಚ್ಚೋನೇ ಹೇ. ಕರೆದಿರೋದು ಯಾರು? ನಾವು ಮಕ್ಕಳೇ ಅಲ್ವಾ ತಂದೆಯನ್ನು ಕರೆದಿರೋದು. हम आते भी बच्चों के लिए है, बच्चों को ही कहते हैं तुमने बुलाया है अब मैं आया हूँ. ಬಾಬಾ ಹೇಳ್ತಾರೆ ನಾನು ಬಂದಿರೋದೇ ಮಕ್ಕಳಿಗೋಸ್ಕರ. ಮಕ್ಕಳು ಹೇಳ್ತಾರಲ್ವ, ಮಕ್ಕಳಿಗೆ ಬಾಬಾ ಹೇಳ್ತಾರೆ ನೀವು ಕರೆದಿದ್ದೀರಿ, ಅದಕ್ಕೋಸ್ಕರ ನಾನು ಬಂದಿದ್ದೇನೆ. पतित पावन भी बाप को ही कहते हैं ना, गंगा आदि के पानी से तुम पावन बन नहीं सकते. ಪತಿತ ಪಾವನ ಅಂತ ತಂದೆಗೆ ಹೇಳಲಾಗ್ತದೆ. ಗಂಗೆ ಮುಂತಾದ ನೀರಿನಿಂದ ನಾವು ಆತ್ಮ ಪಾವನ ಅಂತೂ ಆಗೋದಿಲ್ಲ. आधा कल्प तुम भूल में चले हो, भगवान को ढूंढते हो, परंतु किसी को भी समझ में नहीं आता है. ಬಾಬಾ ಹೇಳ್ತಾರೆ ಅರ್ಧ ಕಲ್ಪ ನೀವು ತಪ್ಪು ಮಾಡ್ತಾ ಬಂದ್ರಿ, ಹುಡುಕಾಡ್ತಾ ಬಂದ್ರಿ, ಭಗವಂತನನ್ನು ಹುಡುಕಾಡಿದ್ರಿ, ಯಾರಿಗೂ ಏನು ಗೊತ್ತಾಗಲಿಲ್ಲ. बाप कहते हैं हे बच्चे, तो बच्चों को भी उस उल्लास से
ನಿಕಲ್ನಾ ಚಹಿಯೇ ಹೇ ಬಾಬಾ. ಬಾಬಾ ಹೇಳ್ತಾರಲ್ವಾ ಹೇ ಮಕ್ಕಳೇ ಅಂತೇಳಿ. ಅಂದಮೇಲೆ ನಾವು ಮಕ್ಕಳಿಗೂ ಅದೇ ಉಮಂಗ ಉತ್ಸಾಹದಿಂದ ಬರಬೇಕು ಹೇ ಬಾಬಾ ಅಂಥೇಳಿ. परंतु इतना उल्लास से निकलता नहीं है, इसलिए देह अभिमानी कहा जाता है, ना कि देही अभिमानी. ಆದರೆ ಅಷ್ಟು ಉಲ್ಲಾಸದಿಂದ ಮಕ್ಕಳಲ್ಲಿ ಬರೋದಿಲ್ಲ, ಅದಕ್ಕೆ ಹೇಳಲಾಗ್ತದೆ ದೇಹ ಅಭಿಮಾನಿ ಅಂತೇಳಿ, ಹೊರತು ದೇಹಿ ಅಭಿಮಾನಿ ಅಂತ ಹೇಳೋದಿಲ್ಲ. तुम अभी बाप के सम्मुख बैठे हो, बेहद के बाप को याद करने से बेहद की बादशाही भी ज़रूर याद आएगी. ನೀವೀಗ ತಂದೆ ಸಮ್ಮುಖದಲ್ಲಿ ಕುತ್ಕೊಂಡಿದ್ದೀರಿ, ಬೇಹದಿನ ತಂದೆಯನ್ನು ನೆನಪು ಮಾಡ್ತೀರಿ ಅಂದರೆ ಬೇಹದಿನ ಬಾದಶಾಹಿ ಅವಶ್ಯವಾಗಿ ನೆನಪು ಬರ್ತದೆ. ऐसे बाप को कितना प्यार से रेस्पॉन्स करना चाहिए. ಇಂತಹ ತಂದೆಗೆ ಎಷ್ಟೊಂದು ಪ್ರೀತಿಯಿಂದ ನಾವು ರೆಸ್ಪಾನ್ಸ್ ಮಾಡಬೇಕಲ್ವ. ಬಾಪ್ ತುಮಾರೇ ಬುಲಾನೆ ಸಿ ಆಯಾ ಹೇ. ತಂದೆ ಬಂದಿರೋದೇ ಯಾಕೆ? ನಾವು ಕರೆದಿರೋದ್ರಿಂದನೇ ಅಲ್ವಾ ತಂದೆ ಬಂದಿರೋದು. ಡ್ರಾಮಾ ಅನುಸಾರ 1 ಮಿನಿಟ್ ಭೀ ಆಗೆ ಪೀಚೆ ನಹಿ ಹೋ ಸಕ್ತಾ. ನಾಟಕ ಅನುಸಾರವಾಗಿ ಶುಭಾಬ ಬರೋದ್ರಲ್ಲಿ 1 ನಿಮಿಷನೂ ಹೆಚ್ಚು ಕಡಿಮೆ ಅಂತೂ ಆಗೋದಿಲ್ಲ. सभी कहते हैं ओ फादर रहम करो, लिबरेट करो, हम सब रावण की जंजीरों में है, आप हमारे ಗೈಡ್ ಬನೋ. ಎಲ್ಲರೂ ಹೇಳ್ತಾರಲ್ವಾ ಹೇ ತಂದೆ ದಯೆ ತೋರಿಸು, ಮುಕ್ತಿ ಕೊಡು. ನಾವೆಲ್ಲರೂ ರಾವಣನ ಸರಪಳಿಯಲ್ಲಿ ಸಿಕ್ಕಾಕ್ಕೊಂಡಿದ್ದೇವೆ, ನೀವು ನಮಗೆ ದಾರಿ ತೋರಿಸ್ರಿ. तो बाप ಗೈಡ್ भी बनते हैं, सब उनको बुलाते हैं हो लिबरेटर, ओ ಗೈಡ್ ಆಕರ್ ಹಮಾರಾ ಗೈಡ್ ಬನೋ. ಈ ತಂದೆ ಇಲ್ಲಿ ಗೈಡ್ ಆಗಿದ್ದಾರೆ, ಎಲ್ಲರೂ ಅವರನ್ನೇ ಕರೀತಾರಲ್ವ. ಹೇ ಮುಕ್ತಿದಾತ, ಹೇ ಗೈಡ್, ಬಂದು ನಮಗೆ ಗೈಡ್ ಆಗ್ರಿ. ಹಮ್ಕೋ ಭೀ ಸಾತಲೆ ಚಲೋ. ನಾವು ಹೇಳ್ತೀವಲ್ವ ಶುಭಾಬನಿಗೆ, ಶುಭಾಬ ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗೋ. अभी तुम संगम पर खड़े हो, बाप सत्य की स्थापना कर रहे हैं. ಈಗ ನೀವು ಸಂಗಮ ಯುಗದಲ್ಲಿ ನಿಂತಿದ್ದೀರಿ, ತಂದೆ ಸತ್ಯಯುಗದ ಸ್ಥಾಪನೆ ಮಾಡ್ತಿದ್ದಾರೆ. ಅಭಿ ಹೇ ಕಲಿಯುಗ, ಕರೋಡೋ ಮನುಷ್ಯ ಹೇ. ಈಗಿರುವಂಥದ್ದಿದು ಕಲಿಯುಗ, ಕೋಟ್ಯಾಂತರ ಮನುಷ್ಯರಿದ್ದಾರೆ. सत्युग में तो सिर्फ थोड़े देवी देवता ही थे, तो ज़रूर विनाश हुआ होगा. ಸತ್ಯುಗದಲ್ಲಿ ನೋಡಿ ಕೆಲವು ದೇವಿ ದೇವತೆಗಳು ಮಾತ್ರ ಇರ್ತಾರೆ, ಅಂದಮೇಲೆ ಜಗತ್ತು ಅವಶ್ಯವಾಗಿ ವಿನಾಶ ಆಗ್ತದಲ್ವ. वहाँ भी सामने खड़ा है जिसके लिए गायन है, साइंस घमंडी कितना बुद्धि से अकल निकालते रहते हैं. ವಿನಾಶ ಎದುರುಗಡೆ ನಿಂತಿದೆ, ಅದಕ್ಕೋಸ್ಕರ ಗಾಯನ ಇದೆ. ವಿಜ್ಞಾನ ಅಹಂಕಾರ, ಎಷ್ಟು ಬುದ್ಧಿ ಇದೆ, ಏನೆಲ್ಲ ಬುದ್ಧಿಯಿಂದ ಸಂಶೋಧನೆ ಮಾಡ್ತಿರ್ತಾರೆ. ವಾಹೆ ಯಾದವ್ ಸಂಪ್ರದಾಯ. ಬಾಬಾ ಹೇಳ್ತಾರೆ ವಿಜ್ಞಾನಿಗಳು ಅಂದರೆ ಯಾದವ ಸಂಪ್ರದಾಯದವರು. ಫಿರ್ ಹಿಸ್ಟ್ರಿ ರಿಪೀಟ್ ಹೋನಿ ಹೈ, ಅಭಿ ತೋ ಸತ್ಯ ಕಿ ಹಿಸ್ಟ್ರಿ ರಿಪೀಟ್ ಹೋಗಿ. ನಂತರ ನೋಡಿ ಇತಿಹಾಸ ಮತ್ತೆ ಪುನರಾವರ್ತನೆಯಾಗ್ತದೆ. ಈಗ ಸತ್ಯುಗದ ಇತಿಹಾಸ ಪುನರಾವರ್ತನೆಯಾಗ್ತದೆ. तुम समझते हो हम नई दुनिया में ऊंच पद पाने का पुरुषार्थ कर रहे हैं, पवित्र ज़रूर बनना है. ನೀವು ತಿಳ್ಕೊಂಡಿದ್ದೀರಿ ನಾವು ಹೊಸ ಜಗತ್ತಿನಲ್ಲಿ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥ ಮಾಡ್ತಿದ್ದೇವೆ, ಅವಶ್ಯವಾಗಿ ನಾವು ಪವಿತ್ರರಾಗಬೇಕು. तुम समझते हो इस पतित दुनिया का विनाश ज़रूर होना है. ನೀವು ತಿಳ್ಕೊಂಡಿದ್ದೀರಲ್ವ
ಈ ಪತಿತ ಜಗತ್ತಿನ ವಿನಾಶ ಅಂತೂ ಅವಶ್ಯವಾಗಿ ಆಗಲೇಬೇಕು. बच्चे आदि तो तुम्हारे जीते नहीं रहेंगे, ना कोई वारिस बनेगा, ना शादी आदि करेंगे, बहुत गए बाकी तोड़ी रही. ಬಾಬಾ ಹೇಳ್ತಾರೆ, ನಿಮ್ಮ ಮಕ್ಕಳು ಯಾರು ಉಳಿಯೋದಿಲ್ಲ, ಯಾರು ವಾರಸ್ದಾರರು ಉಳಿಯೋದಿಲ್ಲ, ಯಾರು ಮದುವೆಯಾಗಿ ಯಾರು ಉಳಿಯೋದೇ ಇಲ್ಲ. ಯಾಕೆಂದರೆ ಈಗಾಗಲೇ ಭಾಳಷ್ಟು ಸಮಯ ಕಳೆದು ಹೋಗಿಬಿಟ್ಟಿದೆ ಸಂಗಮ ಯುಗದ್ದು. ಉಳಿದಿರೋದು ಸ್ವಲ್ಪ ಸಮಯ ಮಾತ್ರ ಈಗ ಉಳ್ಕೊಂಡಿರೋದು. उसका भी हिसाब है, थोड़ा समय है, आगे ऐसा नहीं कहते थे, अभी ಟೈಮ್ ಥೋಡಾ है. ಸ್ವಲ್ಪ ಸಮಯ ಇದೆ, ಎಷ್ಟು ಸಮಯ ಅಂತ ಲೆಕ್ಕ ಇದೆ ಅಲ್ವಾ. ಮೊದಲು ನೋಡಿ ಈ ರೀತಿ ಹೇಳ್ತಾ ಇರಲಿಲ್ಲ, ಈಗ ಹೇಳ್ತಾರೆ ಸ್ವಲ್ಪ ಸಮಯ ಇದೆ. पहले वाले जो शरीर छोड़कर गए हुए हैं, नंबरवार पुरुषार्थ अनुसार जन्म लिया है, कोई यहाँ आया भी होगा. दिखाई पड़ता है जैसे कि यहाँ का बिछड़ा हुआ है, उनको ज्ञान के बिगर मज़ा नहीं आएगा. ಬಾಬಾ ಹೇಳ್ತಾರೆ, ಮೊದಲು ಯಾರು ಶರೀರ ಬಿಟ್ಟು ಹೋದರು ಅವ್ರು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಜನ್ಮ ಪಡ್ಕೊಳ್ತಾರೆ. ಕೆಲವರು ಇಲ್ಲಿನೂ ಬಂದಿರಬಹುದು, ಗೊತ್ತಾಗ್ತದೆ ಇವರು ಅಗಲಿ ಹೋಗಿರುವಂಥವರು. ಅವರಿಗೆ ಜ್ಞಾನ ಕೇಳಲಿಲ್ಲ ಅಂದರೆ ಅವರಿಗೆ ಮಜಾ ಅಂತೂ ಬರೋದೇ ಇಲ್ಲ. माँ बाप को भी कहते हैं हम तो यहाँ जाएंगे, यह तो सहज समझने की बातें है. ತಂದೆ ತಾಯಿಗೂ ಹೇಳ್ತಾರೆ, ನಾವು ಇಲ್ಲಿಗೆ ಹೋಗ್ತೀವಿ, ಇದು ಸಹಜವಾಗಿ ತಿಳ್ಕೊಳ್ಳುವಂತಹ ಮಾತಾಗಿದೆ. ವಿನಾಶ ಜರೂರು ಹೋನಾ ಹಿ ಹೈ, ವಿನಾಶ ಅಂತೂ ಅವಶ್ಯವಾಗಿ ಆಗೇ ಆಗ್ತದೆ. ಲಡಾಯಿ ಕಿ ತಯಾರಿ ಬಿ ದೇಖ ರಹೆ ಹೋ, ವಿನಾಶಕ್ಕೋಸ್ಕರ ಯುದ್ಧದ ತಯಾರಿನೂ ಸಹ ನೋಡ್ತಿದ್ದೀರಲ್ವ. आधा खर्च तो इनों का इस लड़ाई के सामान में ही लग जाता है. ಅರ್ಧ ಖರ್ಚಂತೂ ಅವ್ರದ್ದು ಯುದ್ಧದ ಸಾಮಾನುಗಳಲ್ಲಿ ಅರ್ಧ ಖರ್ಚಾಗ್ಬಿಡ್ತದೆ. ಏರೋಪ್ಲೇನ್ आदि कैसे बनाते हैं, कहते हैं घर बैठे भी सारे खलास हो जाएंगे. ಏರೋಪ್ಲೇನ್ ಮುಂತಾದವುಗಳನ್ನು ನೋಡಿ ಹೇಗೆ ಮಾಡ್ತಾರೆ ಹೇಳ್ತಾರಲ್ವ, ಮನೇಲಿ ಕೂತ್ಕೊಂಡೆ ಎಲ್ಲರೂ ಕಲಾಸ ಆಗಿಬಿಡ್ತಾರೆ. ऐसी ऐसी चीज़ें बनाते रहते हैं क्योंकि हॉस्पिटल आदि तो रहेगी नहीं. ಎಂತೆಂಥ ವಸ್ತುಗಳು ಮಾಡ್ತಾರಂದರೆ ಆತ್ಮ ತಕ್ಷಣ ಶರೀರ ಬಿಟ್ಟು ಹೋಗಬೇಕು. ಯಾಕೆಂದರೆ ಮುಂದೆ ಬರ್ತಾ ಬರ್ತಾ ಒದ್ದಾಡಿದ್ರು ಅಂದರೆ ಆವಾಗ ಆಸ್ಪತ್ರೆಯೂ ಸಹ ಇರೋದಿಲ್ಲ. ಅದಕ್ಕೆ ತಕ್ಷಣ ಆತ್ಮ ಹೋಗಬೇಕು. ಆ ರೀತಿ ವಸ್ತುಗಳನ್ನು, ಬಾಂಬ್ಗಳನ್ನು ರೆಡಿ ಮಾಡ್ತಿದ್ದಾರೆ. ಡ್ರಾಮಾ ಮೇ ಯಹಾ ಭಿ ಜೈಸೆ ಬಾಪ್ ಕೆ ಇಶಾರೆ ಮಿಲ್ತೆ ಹೈ. ನಾಟಕದಲ್ಲಿ ನೋಡಿ ತಂದೆಯಿಂದ ಈ ರೀತಿ ಇಶಾರ ಸಿಗ್ತದೆ. ವಹಾ ಭಿ ಡ್ರಾಮಾ ಮೇ ನುಂದ್ ಹೈ, ಸಮಜ್ತೆ ಹೈ ಯಹ ನಾ ಹೋ ಜೋ ಬಿಮಾರ್ ಪಡ್ ಜಾಯೆ, ಮರ್ನಾ ತೋ ಸಬ್ಕೋ ಜರೂರ್ ಹೈ. ಬಾಬಾ ಹೇಳ್ತಾರೆ, ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ, ತಿಳ್ಕೊಂಡಿದ್ದಾರಲ್ವ. ಕಾಯಿಲೆ ಬಂದು ಹಾಗೆ ಇರೋದಲ್ಲ. ಯಾಕಂದರೆ ಸಾಯೋದಂತೂ ಎಲ್ಲರೂ ಅವಶ್ಯವಾಗಿ ಸಾಯಲೇಬೇಕು. ರಾಮ ಗಯೋ ರಾವಣ ಗಯೋ, ಜೋ ಯೋಗ ಮೇ ರಹ ಆಯು ಬಢಾತೆ ಹೋಂಗೆ ಉನಕಿ ಜರೂರ್ ಬಢೇಗಿ. ರಾಮನೂ ಹೋದ, ರಾವಣನೂ ಹೋದ. ಯಾರು ಯೋಗದಲ್ಲಿರ್ತಾರೆ ಅವರ ಆಯುಷ್ಯ ಅವಶ್ಯವಾಗಿ ಜಾಸ್ತಿ ಆಗ್ತದೆ. ಅಪನಿ ಖುಷಿ ಸೆ ಶರೀರ್ ಛೋಡ್ ದೇಂಗೆ. ಯಾರು ಯೋಗಿಗಳಾಗಿರ್ತಾರೆ ಅವರು ಖುಷಿ ಖುಷಿಯಿಂದ ಶರೀರ ಬಿಡ್ತಾರೆ. जैसे मिसल बताते हैं ब्रह्मज्ञानी, वहाँ भी ब्रह्म में जाने के लिए ऐसी खुशी से शरीर छोड़ते हैं. ಯಾವ ರೀತಿ ನೋಡಿ ಉದಾಹರಣೆ ಹೇಳಲಾಗ್ತದೆ. ಬ್ರಹ್ಮಜ್ಞಾನಿ
ಬ್ರಹ್ಮನಲ್ಲಿ ಹೋಗುವುದಕ್ಕೋಸ್ಕರ ಖುಷಿಯಿಂದ ಶರೀರ ಬಿಡ್ತಾರೆ. परंतु ब्रह्म में कोई जाते नहीं ना पाप करते हैं. ಆದರೆ ಯಾರು ಬ್ರಹ್ಮದಲ್ಲಂತೂ ಹೋಗೋದೇ ಇಲ್ಲ. ಬ್ರಹ್ಮಾಂಡ ಪರಂಧಾಮಕ್ಕೆ ಯಾರು ಹೋಗೋದೂ ಇಲ್ಲ, ಯಾರ ಪಾಪನೂ ಭಸ್ಮ ಆಗೋದಿಲ್ಲ. ಪುನರ್ಜನ್ಮ ಫಿರ್ ಭಿ ಯಹ ಲೇತೆ ಹೇ. ಮತ್ತಾತ್ಮ ಇಲ್ಲಿ ಬರಬೇಕು, ಪುನರ್ಜನ್ಮ ತಗೊಂಡು ಇಲ್ಲಿಯೇ ಪಾತ್ರ ಮಾಡ್ಲಿಕ್ಕೆ ಬರಬೇಕಾಗ್ತದೆ. पाप कटने की युक्ति बाप बतलाते हैं कि मामेकम याद करो और कोई को याद नहीं करना है. ಪಾಪ ಭಸ್ಮ ಆಗಲಿಕ್ಕೆ ತಂದೆ ಯುಕ್ತಿ ತಿಳಿಸ್ಕೊಡ್ತಾರೆ. ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಬೇರೆ ಯಾರನ್ನು ನೆನಪು ಮಾಡಬೇಡಿ. ಲಕ್ಷ್ಮೀ ನಾರಾಯಣ ಕೋ ಭಿ ಯಾದ್ ನಹಿ ಕರ್ನಾ ಹೈ. ಲಕ್ಷ್ಮೀನಾರಾಯಣನನ್ನು ಸಹ ನೆನಪು ಮಾಡಬೇಡ್ರಿ ಅಂತ ಬಾಬಾ ಹೇಳ್ತಾರೆ. ತುಮ್ ಜಾನ್ತೆ ಹೋ ಇಸ್ ಪುರುಷಾರ್ಥ ಸೆ ಹಮ್ ಯಹ ಪದ ಪಾ ರಹೇ ಹೈ. ನೀವು ತಿಳ್ಕೊಂಡಿದ್ದೀರಲ್ವ, ಈ ಪುರುಷಾರ್ಥದಿಂದ ನಾವು ಈ ರೀತಿ ಪದವಿಯನ್ನು ಪಡ್ಕೊಳ್ತಿದ್ದೇವೆ. ಸ್ವರ್ಗ ಕಿ ಸ್ಥಾಪನಾ ಹೋ ರಹಿ ಹೈ, ಹಮ್ ಪढ़ रहे हैं. यह पद पाने के लिए नंबरवार पुरुषार्थ ಅನುಸಾರ ಸ್ವರ್ಗದ ಸ್ಥಾಪನೆಯಾಗ್ತಿದೆ. ನಾವು ಓದ್ತಾ ಇದ್ದೇವೆ. ಪದವಿಯನ್ನು ಪಡ್ಕೊಳ್ಳಿಕ್ಕೆ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ. उनकी जो डिनाइस्टी चलती है वह बाप ने संगम पर अभी स्थापना की. ಲಕ್ಷ್ಮೀನಾರಾಯಣರ ಮನೆತನ ಏನು ನಡೀತದೆ ಅದನ್ನು ತಂದೆ ಸಂಗಮ ಯುಗದಲ್ಲಿ ಸ್ಥಾಪನೆ ಮಾಡ್ತಾರೆ. तुम भाषण भी ऐसा करो जो एक्यूरेट किसी के भी ಬುದ್ಧಿ ಮೇ बैठ जाए. ಬಾಬಾ ಹೇಳ್ತಾರೆ, ನೀವು ಯಾವ ರೀತಿ ಭಾಷಣ ಮಾಡಬೇಕಂದ್ರೆ ಕರೆಕ್ಟಾಗಿ ಎಲ್ಲರ ಬುದ್ಧಿಯಲ್ಲಿ ಕುತ್ಕೊಳ್ಬೇಕು. इस समय हम ईश्वरीय संप्रदाय व प्रजापिता ब्रह्मा की मुखवंशावली भाई बहन है. ಈ ಸಮಯದಲ್ಲಿ ನಾವು ಈಶ್ವರೀಯ ಸಂಪ್ರದಾಯ ಮತ್ತು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಸೋದರ ಸೋದರಿಯಾಗಿದ್ದೇವೆ. ಹಮ್ ಆತ್ಮ ಏ ಸಬ್ ಬಾಯಿ ಬಾಯಿ ಹೇ. ನಾವು ಆತ್ಮ ಎಲ್ಲರೂ ಸೋದರ ಸೋದರರಾಗಿದ್ದೇವೆ. ब्रह्म कुमार कुमारियों की शादी होती नहीं. ಬ್ರಹ್ಮ ಕುಮಾರ ಕುಮಾರಿಯರ ಮದುವೆಯಂತೂ ಆಗೋದಿಲ್ಲ. यह भी बाप समझाते हैं कैसे गिर पड़ते हैं, काम अग्नि जलाती है. ಬಾಬಾ ಇದನ್ನು ತಿಳಿಸ್ಕೊಡ್ತಾರೆ, ನೀವು ಯಾವ ರೀತಿ ಬಿದ್ದು ಹೋಗ್ತೀರಿ, ಕಾಮ ಅಗ್ನಿಯಲ್ಲಿ ಸುಟ್ಟು ಹೋಗ್ತೀರಿ. परंतु डर रहता है एक बार हम गिरा तो की ಕಮಾಯಿ ಚಟ್ ಹೋ ಜಾಯೇಗಿ. ಆದರೆ ಭಯ ಇರ್ತದಲ್ವ, ಒಂದು ಬಾರಿ ನಾವು ಬಿದ್ದು ಹೋಗ್ಬಿಟ್ಟಿವಿ ಅಂದರೆ ಮಾಡಿರುವಂತಹ ಸಂಪಾದನೆ ಎಲ್ಲ ಭಸ್ಮ ಆಗಿಬಿಡ್ತದೆ. ಕಾಮ ಸೆ ಹಾರಾ ತೋ ಪದಭ್ರಷ್ಟ ಹೋ ಜಾಯೇಗಾ. ಕಾಮ ವಿಕಾರದಿಂದ ಸೋತ್ ಹೋದ್ವಿ ಅಂದರೆ ಪದವಿ ಭ್ರಷ್ಟ ಆಗ್ತದೆ. ಕಮಾಯಿ ಕಿತನಿ ಬಡಿ ಹೇ. ಸಂಪಾದನೆ ನೋಡಿ ಇಲ್ಲಿ ಎಷ್ಟೊಂದು ದೊಡ್ಡದಾಗಿದೆ. ಮನುಷ್ಯ ಏಕದಮ್ ಕರೋಡೋ ಕಮಾತೆ ಹೇ. उनको यह थोड़े ही पता है कि थोड़े समय में यह सब खत्म होना है. ಮನುಷ್ಯರು ಪದಮದಷ್ಟು ಕೋಟ್ಯಾಂತರ ಸಂಪಾದನೆ ಮಾಡ್ತಾರಲ್ವ, ಆದರೆ ಅವರಿಗೆ ಇದು ಗೊತ್ತಿಲ್ಲ, ಸ್ವಲ್ಪ ಸಮಯದಲ್ಲೇ ಇದೆಲ್ಲ ವಿನಾಶ ಆಗ್ತದೆ. बॉम्ब्स बनाने वाले जानते हैं यह दुनिया खत्म होनी है. हमको कोई प्रेरक है, हम बनाते रहते हैं. ಬಾಂಬ್ಸ್ ಮಾಡುವಂಥವರು ತಿಳ್ಕೊಂಡಿದ್ದಾರೆ ಈ ಜಗತ್ತು ವಿನಾಶ ಆಗ್ತದೆ, ನಮ್ಗೆ ಯಾರೋ ಪ್ರೇರಣೆ ಕೊಡ್ತಿದ್ದಾರೆ, ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. अच्छा, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते.
धरणेಗಾಗಿ मुख्य सारा फर्स्ट पॉइंट ज्ञान को अंदर घोटना है अर्थात विचार सागर मंथन करना है. ಜ್ಞಾನವನ್ನು ಮನಸ್ಸಿನಲ್ಲೇ ನೆನಪು ಮಾಡ್ಕೊಳ್ತಾ ಇರಬೇಕು. ಅಂದರೆ ವಿಚಾರ ಸಾಗರ ಮಂಥನ ಮಾಡಬೇಕು. ज्ञान की आपस में रूहानी कर फिर दूसरों को समझाना है. ಜ್ಞಾನದ ಪರಸ್ಪರ ಆತ್ಮೀಕ ವಾರ್ತಾಲಾಪ ಮಾಡಿ ನಂತರ ಬೇರೆಯವರಿಗೆ ತಿಳಿಸ್ಕೊಡ್ಬೇಕು. ಸುಸ್ತಿ ವ ಆಲಸ್ಯ ಕೋ छोड़ देना है. ಸುಸ್ತು ಅಥವಾ ಆಲಸ್ಯತನವನ್ನು ಬಿಟ್ಬಿಡಬೇಕು. सेकेंड पॉइंट देही अभिमानी बन बड़े उल्लास से बाप को याद करना है. ದೇಹಿ ಅಭಿಮಾನಿಯಾಗಿ ಅಂದರೆ ಆತ್ಮಾಭಿಮಾನಿಯಾಗಿ ಬಹಳ ಉಮಂಗ ಉತ್ಸಾಹ ಉಲ್ಲಾಸದಿಂದ ತಂದೆಯನ್ನು ನೆನಪು ಮಾಡಬೇಕು. सदा इसी नशे में रहना है कि हम बाप के पास आए हैं कौड़ी से हीरे बनने हम है ಈಶ್ವರೀಯ ಸಂತಾನ. ಸದಾ ಈ ನಶೆಯಲ್ಲಿರಬೇಕು. ನಾವು ತಂದೆ ಹತ್ರ ಬಂದಿದ್ದೇವೆ ಕೌಡಿಯಿಂದ ವಜ್ರ ಆಗಲಿಕ್ಕೆ. ನಾವಾಗಿದ್ದೇವೆ ಈಶ್ವರನ ಮಕ್ಕಳು. वरदान ज्ञान सूर्य ज्ञान चंद्रमा के साथ साथी बन रात को दिन बनाने वाले रूहानी ज्ञान सितारे भव. ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆಗಾರರಾಗಿ ರಾತ್ರಿಯನ್ನು ಹಗಲನ್ನಾಗಿ ಮಾಡುವಂತಹ ಆತ್ಮೀಕ ಜ್ಞಾನ ನಕ್ಷತ್ರ ಆಗ್ರಿ. जैसे वह सितारे रात में प्रकट होते हैं ऐसे आप रूहानी ज्ञान सितारे चमकते हुए सितारे भी ब्रह्मा की रात में प्रकट होते हो. ಹೇಳ್ತಾರೆ ಯಾವ ರೀತಿ ಆಕಾಶದಲ್ಲಿರುವಂಥ ನಕ್ಷತ್ರಗಳು ರಾತ್ರಿ ಕಾಣಿಸ್ತವೆ ಪ್ರಕಟ ಆಗ್ತವೆ, ಅದೇ ರೀತಿ ನೀವು ಆತ್ಮೀಕ ಜ್ಞಾನ ನಕ್ಷತ್ರಗಳು ಹೊಳೆಯುವಂತಹ ನಕ್ಷತ್ರಗಳು ಬ್ರಹ್ಮನ ರಾತ್ರಿಯಲ್ಲಿ ನೀವು ಪ್ರಕಟ ಆಗ್ತೀರಿ. वह सितारे रात को दिन नहीं बनाते लेकिन आप ज्ञान सूर्य ज्ञान चंद्रमा के साथ साथी बन रात को दिन बनाते हो. ಆ ನಕ್ಷತ್ರಗಳು ರಾತ್ರಿಯನ್ನು ಹಗಲನ್ನಾಗಿ ಮಾಡೋದಿಲ್ಲ, ಆದರೆ ನೀವು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆಗಾರರಾಗಿ ರಾತ್ರಿಯನ್ನು ಹಗಲನ್ನಾಗಿ ಮಾಡ್ತೀರಿ. वह आकाश के सितारे है और आप धरती के सितारे हो. वह प्रकृति की सत्ता है आप परमात्मा सितारे हो. ಅದು ಆಕಾಶದ ನಕ್ಷತ್ರಗಳು, ನೀವು ಭೂಮಿಯ ನಕ್ಷತ್ರಗಳು. ಅದು ಪ್ರಕೃತಿಯ ಅಧಿಕಾರ, ನಾವು ಪರಮಾತ್ಮನ ನಕ್ಷತ್ರಗಳು. जैसे प्रकृति के तारा मंडल में अनेक प्रकार के सितारे चमकते हुए दिखाई देते हैं ऐसे आप परमात्मा तारामंडल में चमकते हुए रूहानी सितारे हो. ಯಾವ ರೀತಿ ಪ್ರಕೃತಿಯ ತಾರಾಮಂಡಲದಲ್ಲಿ ಅನೇಕ ಪ್ರಕಾರದ ನಕ್ಷತ್ರಗಳು ಹೊಳಿತಾ ಇರೋದು ಕಾಣಿಸ್ತದೆ, ಅದೇ ರೀತಿ ನೀವು ಪರಮಾತ್ಮನ ತಾರಾಮಂಡಲದಲ್ಲಿ ಹೊಳೆಯುವಂತಹ ಆತ್ಮೀಕ ನಕ್ಷತ್ರ ಆಗಿದ್ದೀರಿ. ಸ್ಲೋಗನ್ ಸೇವಾ ಕಾ ಚಾನ್ಸ್ ಮಿಲ್ನಾ ಅರ್ಥಾತ್ ದುವಾओं से झोली भरना. ಸೇವೆಯ ಅವಕಾಶ ಸಿಗುವುದು ಅಂದರೆ ಅರ್ಥ ಆಗ್ತದೆ ಆಶೀರ್ವಾದಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಳ್ಳುವುದು.
ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ, ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ. ಶಿವಪಿತನೇ ಬಂದು ತಿಳಿಸಿದ ಕೊನೆಗೆ, ದೇಹ ನಾನೆಂದು ತಪ್ಪಾಗಿ ನಾ ತಿಳಿದೆ, ದೇಹ ನಾನೆಂದು ತಪ್ಪಾಗಿ ನಾ ತಿಳಿದೆ. ಆತ್ಮ ನಾನೆಂಬ ಅರಿವನ್ನು ಈಗ ಗಳಿಸಿದೆ, ಈಗ ಗಳಿಸಿದೆ. ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ, ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ. ಕಪ್ಪಾದೆ ಕಾಮಾದಿ ವಿಕಾರಗಳಿಂದ ಶಿವಪಿತ ಬಿಡಿಸಿದ ಅವುಗಳಿಂದ. ಕಪ್ಪಾದೆ ಕಾಮಾದಿ ವಿಕಾರಗಳಿಂದ ಶಿವಪಿತ ಬಿಡಿಸಿದ ಅವುಗಳಿಂದ. ಜ್ಞಾನಯೋಗಗಳ ಬಲದಿಂದ, ಜ್ಞಾನಯೋಗಗಳ ಬಲದಿಂದ ಪಡೆದೆನು ನನ್ನ ಇಂದಿನ ಅಂದ, ಪಡೆದೆನು ನನ್ನ ಇಂದಿನ ಅಂದ. ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ, ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ. ಮಡದಿ ಮಕ್ಕಳ ಮಮಕಾರ ತುಂಬಿರಲು ದಾರಿ ಕಾಣದೆ ಅಲೆದೆ ಹಗಲಿರುಳು. ಮಡದಿ ಮಕ್ಕಳ ಮಮಕಾರ ತುಂಬಿರಲು ದಾರಿ ಕಾಣದೆ ಅಲೆದೆ ಹಗಲಿರುಳು. ಮರೆತಿದ್ದೆ ನನ್ನ ನಿಜವಾದ ನೆಲೆಯ, ಮರೆತಿದ್ದೆ ನನ್ನ ನಿಜವಾದ ನೆಲೆಯ. ಪಿತನಿಂದ ಅರಿತೆನು ಜೀವನದ ಬೆಲೆಯ, ಪಿತನಿಂದ ಅರಿತೆನು ಜೀವನದ ಬೆಲೆಯ. ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ, ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ. ಶಿವಪಿತನೇ ಬಂದು ತಿಳಿಸಿದ ಕೊನೆಗೆ, ದೇಹ ನಾನೆಂದು ತಪ್ಪಾಗಿ ನಾ ತಿಳಿದೆ, ದೇಹ ನಾನೆಂದು ತಪ್ಪಾಗಿ ನಾ ತಿಳಿದೆ. ಆತ್ಮ ನಾನೆಂಬ ಅರಿವನ್ನು
ಗಳಿಸಿದೆ ನಾ ಈಗ ಗಳಿಸಿದೆ. ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ, ನಾನಾರೆಂಬ ಸ್ಮೃತಿಯೇ ಇರಲಿಲ್ಲ ಎನಗೆ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಅವನೊಡನೆ ಕಳೆವ ಗಳಿಗೆಯು ಯೋಗ್ಯ, ಅವನೊಡನೆ ಕಳೆವ ಗಳಿಗೆಯು ಯೋಗ್ಯ. ಜನುಮ ಜನುಮಕ್ಕೆ ಪಡೆವೆವು ಭಾಗ್ಯ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಅಧರ್ಮಗಳು ಹೆಚ್ಚಿ ಮೆರೆದಾಗ, ದುಃಖ ಶಾಂತಿಯು ಅತಿಯಾದಾಗ. ಅನ್ಯಾಯ ಅಧರ್ಮಗಳು ಹೆಚ್ಚಿ ಮೆರೆದಾಗ, ದುಃಖ ಶಾಂತಿಯು ಅತಿಯಾದಾಗ. ನೈತಿಕ ಮೌಲ್ಯಗಳು ಪತನವಾದಾಗ, ನೈತಿಕ ಮೌಲ್ಯಗಳು ಪತನವಾದಾಗ. ಶಿವನವತರಣೆಯ ಈ ಸಂಗಮಯುಗ, ಶಿವನವತರಣೆಯ ಈ ಸಂಗಮಯುಗ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಪರಮಾತ್ಮನವತರಣೆ ಕಲ್ಪದ ಹಿಂದಿನಂತೆ, ಧರೆಯನ್ನು ಬದಲಿಪ ಮೊದಲಿನಂತೆ. ಪರಮಾತ್ಮನವತರಣೆ ಕಲ್ಪದ ಹಿಂದಿನಂತೆ, ಧರೆಯನ್ನು ಬದಲಿಪ ಮೊದಲಿನಂತೆ. ಮಾಡಬೇಕಿಲ್ಲ ಯಜ್ಞವು ಯಾಗ, ಮಾಡಬೇಕಿಲ್ಲ ಯಜ್ಞವು ಯಾಗ. ಹೊಸ ಸೃಷ್ಟಿಗೆ ಅಡಿಯೇ ಈ ಸಂಗಮಯುಗ, ಹೊಸ ಸೃಷ್ಟಿಗೆ ಅಡಿಯೇ ಈ ಸಂಗಮಯುಗ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಅವನೊಡನೆ ಕಳೆವ ಗಳಿಗೆಯು ಯೋಗ್ಯ, ಅವನೊಡನೆ ಕಳೆವ ಗಳಿಗೆಯು ಯೋಗ್ಯ. ಜನುಮ ಜನುಮಕ್ಕೆ ಪಡೆವೆವು ಭಾಗ್ಯ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಶಿವಪಿತ ಬಂದಿಹನು ಧರೆಯಲೀಗ, ಶಿವಪಿತ ಬಂದ